ಎಲ್ಲರಿಗೂ ನಮಸ್ಕಾರ. ಬಂಧುಗಳ ಮಕ್ಕಳ ಯಕ್ಷಗಾನ ಪ್ರದರ್ಶನದ ನಡುವೆ ಅನಿವಾರ್ಯವಾಗಿ ಒಂದು 10 ನಿಮಿಷಗಳ ಕಾಲ ಒಂದು ಪುಟ್ಟ ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಿ ಬಿಡುತ್ತೇವೆ. ಕಾರಣ ಮಾಜಿ ಗೃಹ ಮಂತ್ರಿಗಳಾಗಿರುವಂತಹ ಆರ್ಗ ಜ್ಞಾನೇಂದ್ರ ಅವರು ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಮತ್ತೆ ಅನ್ಯ ಕಾರ್ಯನಿಮಿತ್ತ ಅವರು ತೆರಳಬೇಕಾದ್ದರಿಂದ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾದಂತಹ ಅವರನ್ನು ಇವತ್ತು ನಾವು ವೇದಿಕೆಗೆ ಬರಮಾಡಿಕೊಂಡು ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸಿ ಅವರ ಮಾತುಗಳಿಗೆ ಕಿವಿಯಾಗುತ್ತಾ ಅವರನ್ನು ಬೀಳ್ಕೊಟ್ಟು ಮತ್ತೆ ಯಕ್ಷಗಾನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ಶುಭಾವಸರದಲ್ಲಿ ಶ್ರೀಯುತ ಆರ್ಗ ಜ್ಞಾನೇಂದ್ರ ಅವರನ್ನು ಕಿರಾಡಿ ಪ್ರಕಾಶರು ದಯವಿಟ್ಟು ವೇದಿಕೆಗೆ ಕರೆತರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಸತೀಶ್ ವೇಗೋಳಿ ಅವರು ಈ ಸಮಾರಂಭದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ಬರಮಾಡಿಕೊಳ್ಳೋದ್ರ ಜೊತೆಗೆ ಹಿರಿಯರಾದಂತಹ ವಿಠಲ್ ಶೆಟ್ಟಿಯವರು ಕೂಡ ವೇದಿಕೆಗೆ ಬಂದು ಈ ಪುಟ್ಟ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಹಿರಿಯಾದಂಥ ಗೌರವಾನ್ವಿತ ಉದಯ್ ಕುಮಾರ್ ಶೆಟ್ಟಿಯವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಗಿರುತ್ತಾರೆ. ಬಂಧುಗಳೇ, ಕಿರಾಡಿ ಯಕ್ಷ ಪ್ರಣತಿ ಕಾರ್ಯಕ್ರಮ ಇದರ ಅಂಗಭೂತವಾಗಿ ನಡೆಯಬೇಕಾದ ಸಭಾ ಕಾರ್ಯಕ್ರಮ ಮತ್ತೆ ಯಕ್ಷಗಾನದ ನಂತರ ಸಂಪನ್ನಗೊಳ್ಳುತ್ತದೆ. ಆದರೆ ಈಗಾಗಲೇ ತಮ್ಮ ಅವಗಾಹನೆಗೆ ತಂದಿರುವಂತೆ ಆರ್ಗ ಜ್ಞಾನೇಂದ್ರ ಅವರು ಮತ್ತೆ ತೆರಳಬೇಕಾದ್ದರಿಂದ ದೂರದಿಂದ ಬಂದಂತಹ ಅವರನ್ನು ಮಾನಿಸಿ ಅವರ ಮಾತುಗಳಿಗೆ ಕಿವಿಯಾಗುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಗ್ಗುರುತನ್ನು ಮೂಡಿಸಿರುವಂಥವರು, ಕಲೆ ಕುರಿತಾದಂತಹ ಗೌರವ ಮತ್ತು ಕಲಾವಿದನ ಕುರಿತಾದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದಂತಹ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತೆಯೇ ಹಿರಿಯರಾದಂತಹ ವಿಠಲ ಶೆಟ್ಟಿಯವರು ನಮ್ಮ ಯಕ್ಷ ನಕ್ಷತ್ರ ಟ್ರಸ್ಟ್ನ ವತಿಯಿಂದ ನೀಡಬೇಕಾದಂತಹ ಗೌರವವನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸಮರ್ಪಿಸ್ತಾ ಇದ್ದಾರೆ. ಸರ್, ಬಹಳ ದೂರದಿಂದ ಕಲೆ ಕುರಿತಾದ ಗೌರವ ಮತ್ತು ಕಲಾವಿದರ ಕುರಿತಾದಂತಹ ಪ್ರೀತಿಯಿಂದ ಈ ಮಂದಾರ್ತಿಯ ಪುಣ್ಯ ಕ್ಷೇತ್ರದ ಕಡೆಗೆ ತಾವು ಸಾಗಿ ಬಂದಿದ್ದೀರಿ. ಬಂದಿರುವಂತಹ ನೀವು ಹಾರೈಕೆಯ ಶುಭ ನುಡಿಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದರ ಪೂರ್ವಭಾವಿಯಾಗಿ ಕಿರಾಡಿ ಪ್ರಕಾಶರು ಅವರ ಅಂತರಂಗದ ಭಾವವನ್ನು ನಿಮ್ಮ ಮುಂದೆ ಅಭಿವ್ಯಕ್ತಿಗೊಳಿಸ್ತಾರೆ. ನಿಮ್ಮ ಕುರಿತಾದ ಪ್ರೀತಿ ಗೌರವಗಳ ಮಾತುಗಳಿಗಾಗಿ ಕಿರಾಡಿ ಪ್ರಕಾಶ್ ನಮ್ಮ ಮುಂದೆ ಬರ್ತಾರೆ. ದಯವಿಟ್ಟು ಎಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಇವರು ಬರಬೇಕೆನ್ನುವುದು ಇವತ್ತಿನ ಮಾತಲ್ಲ, ಇದು ಅವರು ಹಿಂದಿನ ವರ್ಷದ ಕಾರ್ಯಕ್ರಮದಲ್ಲೇ ತಾನು ಬರ್ತೇನೆ ಅಂತ ಮಾತು ಕೊಟ್ಟವರು. ಬಹುಶಃ ಇದು ಯೋಗ ಬಹುಶಃ ಮುಂದಾರ್ತಿ ಮಾತಾಯಿ ಅನುಗ್ರಹದಿಂದ ಮಾಜಿ ಗೃಹ ಮಂತ್ರಿಗಳಾದವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಆದರೆ ಬಹುಶಃ ಇದು ನಮ್ಮ ಸುಯೋಗ ಅಂತ. ಯಕ್ಷಗಾನಕ್ಕೆ ಅದೆಷ್ಟೋ ಪ್ರಶಸ್ತಿಗಳನ್ನು ತಂದುಕೊಟ್ಟವರು, ಬಹುಶಃ ಯಕ್ಷಗಾನವನ್ನು ಅಪಾರವಾಗಿ ಪ್ರೀತಿಸುವವರು. ಈ ವರ್ಷ ಕಾರ್ಯಕ್ರಮಕ್ಕೆ ಬರ್ತೀರಾ ಕೇಳಲಿಕ್ಕೆ ಅವರು ಮನೆಗೆ ಹೋದಾಗ ದೂರದ ಬೆಂಗಳೂರಿಗೆ ಹೋಗಬೇಕಾದವರು ನಮಗೋಸ್ಕರ 1.5 ಗಂಟೆ ಕೂತಿದ್ದಾರೆ. ನಾವು ಹೇಳುವುದು ಅವರ 1.5 ಗಂಟೆಗೆ ತುಂಬ ಮೌಲ್ಯ ಇದೆ. ಯಕ್ಷಗಾನ ಕಲಾವಿದರನ್ನು ಪ್ರೀತಿಸುವ ಅವರು ಫ್ರೀ ಇದ್ದಾಗ ಒಂದು ಯಕ್ಷಗಾನ ಮಾಡಬೇಕು, ಯಕ್ಷಗಾನ ನೋಡುವಂಥ ಒಂದು ಯಕ್ಷಗಾನದ ಬಗ್ಗೆ 1.5 ಗಂಟೆ ನಮ್ಮ ಹತ್ರ ಮಾತಾಡಿದ್ದಾರೆ. ನಮಗೆ ನಮಗೆ ಒಂದು ಸನ್ಮಾನ ಮಾಡಿ ಬೇಕಾದಂಥ ವ್ಯವಸ್ಥೆ ಮಾಡಿ ಕಲಾವಿದರ ಬಗ್ಗೆ ಅತಿಯಾದಂಥ ಕಾಳಜಿ ಕನಿಕರ ಜೊತೆಗೆ ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇದ್ದೇನೆ ಅಂತವ್ರು ಮಾತು ಕೊಟ್ಟರು. ಆದರೆ ಮಾತು ಕೊಡುವಾಗಲೇ ಹೇಳಿದ್ದಾರೆ, ಅಧಿವೇಶನ ಯಾವಾಗ ಪ್ರಾರಂಭ ಆಗ್ತದೋ ಗೊತ್ತಿಲ್ಲ, ಅಧಿವೇಶನ ಒಂದು ಅಲ್ಲದೆ ಇದ್ರೆ ನಾನು ಬರ್ತೇನೆ ಅಂತ. ಅದು ನಾಳೆಗೆ ಅವರಿಗೆ ಬೆಂಗಳೂರಿಗೆ ಅಧಿವೇಶನಕ್ಕೆ ಹೋಗ್ಲಿಕ್ಕೆ ಉಂಟು. ನಾನು ಬೆಳಿಗ್ಗೆ ಆದರೂ ಬಂದು ಹೋಗ್ತೇನೆ, ಸಂಜೆ ಆದರೂ ಬಂದು ಹೋಗ್ತೇನೆ, ಇಲ್ಲ ನನ್ನ ಆಶೀರ್ವಾದ ಉಂಟು ಅಂತ ನೀವು ಹೇಳಿದರೆ ಸಾಕಾಗೋದಿಲ್ವಾ ಕೇಳಿದ್ರು. ನಾನು ಅವರಲ್ಲಿ ಬೇಡಿಕೊಂಡಿದ್ದೇನೆ, ನೀವು ಬಂದರೆ ದೇವರು ಬಂದ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದರೆ ಕಾರ್ಯಕ್ರಮದ ಒಂದು ತೂಕ 3ನೇ ವರ್ಷಕ್ಕೆ ಹೆಚ್ಚಾಗ್ತದೆ ಎನ್ನುವುದು. ನಮ್ಮ ಬೇಡಿಕೆಗೆ ಬೆಲೆ ಕೊಟ್ಟು
ಅಷ್ಟು ಬ್ಯುಸಿ ಇರುವಂತಹ ವ್ಯಕ್ತಿ ನಮ್ಮ ಈ ಪುಟ್ಟ ಒಂದು ಸಂಸ್ಥೆ ಮಾಡುವಂಥ ಕಾರ್ಯಕ್ರಮವನ್ನು ಕಾಣುವುದಕ್ಕೆ ಬೇಕಾಗಿ ದೊಡ್ಡ ಮನಸ್ಸಿನಿಂದ ಇಲ್ಲಿವರೆಗಾಗಿ ಬಂದಿದ್ದಾರೆ. ದೊಡ್ಡ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತೇನೆ. ಅವರು ಬಂದು ಕೂತದ್ದು ನಮ್ಮ ವೇದಿಕೆಗೊಂದು ತೂಕ, ನಮ್ಮ ಕಾರ್ಯಕ್ರಮಕ್ಕೊಂದು ತೂಕ. ಬಹುಶಃ ಒಂದು ಚಿಕ್ಕ ಸಂಸ್ಥೆಯನ್ನು ಸ್ಥಾಪಿಸಿ ಇವತ್ತಿಗೆ ಸಾರ್ಥಕ ಭಾವನೆಯನ್ನು ಕಾಣ್ತಾ ಇದ್ದೇನೆ. ಬಹುಶಃ ಇದು ನಮ್ಮ ಯೋಗ ಅಂತ ಭಾವಿಸಿಕೊಳ್ತೇನೆ. ನಿಮ್ಮ ಋಣವನ್ನು ದೇಹದಲ್ಲಿ ಉಸಿರಿರುವಲ್ಲಿವರೆಗೆ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಸರ್. ಆಗಮಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮಾತೆ ಶ್ರೀ ಮಂದಾರ್ತಿಯ ಚರಣಾವಂದಗಳಲ್ಲಿ ವಂದಿಸುತ್ತಾ ಯಕ್ಷ ನಕ್ಷತ್ರ ಟ್ರಸ್ಟು ಕಿರಾಡಿ ಆವರ್ಸೆ ಇವರ ನೇತೃತ್ವದಲ್ಲಿ ಯಕ್ಷರಂಗದ ಒಂದು ಪ್ರಗತಿಗೆ ಬೇಕಾದಂಥ ತರಬೇತಿ, ಮಾರ್ಗದರ್ಶನ ಇವೆಲ್ಲವೂ ಕೂಡ ನಡೀತಾ ಇದೆ. ನನ್ನ ಮನೆಗೆ ಬಂದು ಕರೆದರು. ಅವರು ಹೊಗಳುವಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ನನಗೆ ಮೊದಲಿಂದನೂ ಕೂಡ ಯಕ್ಷಗಾನದ ಗೀಳು. ಸಹಜವಾಗಿ ನೀವೆಲ್ಲ ಕರಾವಳಿಯಲ್ಲಿ ಇರುವವರು ಸಹಜವಾಗಿ ನೀವು ಇರ್ತೀರಿ. ಆದರೆ ಘಟ್ಟದ ಮೇಲಿರುವಂಥ ನಮಗೆ ಕೂಡ ಈ ಗೀಳನ್ನು ಹಚ್ಚಿರ್ತಕ್ಕಂಥವ್ರು ಯಕ್ಷಗಾನ ಕಲಾವಿದರೇ. ಮೊದಲು ನಾನು ನಮ್ಮೂರಿಗೆ ಗಾಡಿ ಮೇಲೆ ಸರಕು ಪೆಟ್ಟಿಗೆಗಳನ್ನ ಹಿಡ್ಕೊಂಡು ಬರ್ತಾಯಿದ್ರು. ಗಾಡಿ ಮೇಲೆ ಬಂದು ನಾವೆಲ್ಲ ಸೇರಿ ಬಡವರು ಸಾಮಾನ್ಯ ಜನ ಒಂದು ಹಳ್ಳಿನಲ್ಲಿ ಅವರಿಗೆ ಅಕ್ಕಿ ಎಲ್ಲ ಸಂಗ್ರಹ ಮಾಡಿ 4 ಆಣೆ 8 ಆಣೆ ಎಲ್ಲ ಸಂಗ್ರಹ ಮಾಡಿ ಆದಷ್ಟು ಕ್ಯಾಶ್ ಎಷ್ಟು ಕೊಡ್ತೀವಿ ಅಂತ ಗೊತ್ತಿಲ್ಲ, ಭಾಳ ಕಮ್ಮಿ. ಆವಾಗ ಅಕ್ಕಿ, ಊಟದ ಅಕ್ಕಿ ಅದು ಇದು ಕೊಟ್ಟು ರಾತ್ರಿ ಶುರುವಾದರೆ ಬೆಳಗೋರಿಗೂ ಯಕ್ಷಗಾನ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಗೋಣಿ ಚೀಲ ಹಿಡ್ಕೊಂಡು ಹೋಗೋದು. ಸ್ವಲ್ಪ ಹೊತ್ತಿಗೆ ನಿದ್ರೆ ಬರ್ತಿತ್ತು. ಬೆಳಗಿನ ಜಾವ ಒಂದು ರಾಕ್ಷಸನ ಪಾತ್ರಧಾರಿ ಬಂದು ಓ ಅಂತೇಳಿ ಹೇಳಿ ಕೂಗುವಾಗ ಎಚ್ಚರಿಕೆ ಆಗಿ ಆ ಬೆಳಗಿನ ಜಾವ ಒಂದು ಯಕ್ಷಗಾನವನ್ನು ನೋಡ್ತಾ ಇದ್ದೀವಿ. ಅಲ್ಲಿಂದ ಶುರು ಆಗ್ತದೆ. ನಮ್ಮಲ್ಲಿ ಈ ತಾಳ್ಮದ್ಲೆ ಅಂತೇಳಿ ಹೇಳಿ ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ ಏನಾದರೂ ಒಂದು ಒಳ್ಳೆ ಕೆಲಸ ಕುಟುಂಬದಲ್ಲಿ ಆದರೆ ತಾಳ್ಮದ್ಲೆ ಇರ್ತಿತ್ತು. ಆಮೇಲೆ ತಾಳ್ಮದ್ಲೆಯಲ್ಲಿ ಶ್ರುತಿ ಹಿಡಿಲಿಕ್ಕೆ ನಾನು ನಮ್ಮೂರಿನಲ್ಲಿ ಸಣ್ಣ ಕಲಾವಿದರು ಒಂದು 5-6 ಜನ ಅರ್ಥಧಾರಿಗಳು ಪ್ರಸಂಗ ಮೊದಲೇ ಇಲ್ಲೆಲ್ಲ ಇತ್ತು. ಶ್ರುತಿ ಅವ್ರ ಜೊತೆ ಕೂತ್ಕೊಂಡು ಶ್ರುತಿ ಹಿಡಿತಿದ್ದೆ ನಾನು. ಅವಾಗ ಪುಂಗಿ ರೀತಿ ಶ್ರುತಿ ಇರ್ತಿತ್ತು. ಈಗೆಲ್ಲ ಬೇರೆ ಬೇರೆ ಬಂದಿದೆ. ಈಗೆಲ್ಲ ಶ್ರುತಿ ಓದ್ತಿದ್ದು. ಹಾಗಾಗಿ ಆಗಿಂದನೂ ಕೂಡ ಯಕ್ಷಗಾನ ನಮಗೊಂದು ಮನರಂಜನೆ. ಅವಾಗೆಲ್ಲ ಟಾಕೀಸು ಇರಲಿಲ್ಲ. ಟಾಕೀಸಿಗೆ ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡುವಂಥ ಶಕ್ತಿಯೂ ನಮ್ಗೆ ಇಲ್ದಿದ್ದಾಗ ಒಂದು ಮನರಂಜನೆಯನ್ನು ಅತ್ಯಂತ ಉಚಿತವಾಗಿ ಒದಗಿಸೋದು ಅಂತ ಹೇಳಿದ್ರೆ ನಮಗೆ ಯಕ್ಷಗಾನವೇ. ಹೀಗಾಗಿ ಮತ್ತೆ ನನಗೆ ಯಕ್ಷಗಾನದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕುತೂಹಲ, ಬಹಳ ಕುತೂಹಲ. ಇವತ್ತು ಜಾನಪದ ಕಲೆಗಳು ಬಹಳಷ್ಟು ನಶಿಸಿ ಹೋಗ್ತಾ ಇದ್ದಾವೆ ಆಧುನಿಕ ಯುಗದಲ್ಲಿ. ಈ TV ಮಾಧ್ಯಮ, ಸಿನಿಮಾ ಮಾಧ್ಯಮ ಬಂದ ನಂತರ ನಮ್ಮ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಆದರೆ ಯಕ್ಷಗಾನ ಕಲೆ ವರ್ಷದಿಂದ ವರ್ಷಕ್ಕೆ ವೃದ್ಧಿ ಆಗ್ತಾ ಹೋಗ್ತಾ ಇದೆ. ಇದೊಂದು ವಿಶೇಷ. ಇದು ಕಾರಣ ಇಷ್ಟೇ, ಈ ಜಾನಪದ ಕಲೆಯನ್ನು ಕರಾವಳಿಯ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವರು ಕೂಡ ಇವತ್ತು ಅದನ್ನ ಗೀಳಾಗಿ ಅಂಟಿಸ್ಕೊಂಡಿದ್ದಾರೆ. ಅದರಲ್ಲಿ ಹಣ ಎಷ್ಟು ದುಡಿತೀನಿ ಏನು ಅನ್ನುವಂಥದ್ದಿಲ್ಲ. ಅದರಲ್ಲಿ ಏನೋ ಒಂದು ಬದುಕಿನ ಒಂದು ತೃಪ್ತಿಯನ್ನು ಕಾಣುವಂಥ ಒಂದು ಭಾವ. ಅದರಿಂದಾಗಿ ಇದು ಅಭಿವೃದ್ಧಿ ಆಗ್ತಾ ಇದೆ. ಮತ್ತು ಅನೇಕ ಕಲಾವಿದರುಗಳು ಅವರಿವತ್ತು ತಾನು ದುಡಿದಿರ್ತಕ್ಕಂಥ ತನ್ನ ಹೆಸರಿನಿಂದ ಬರ್ತಕ್ಕಂಥ ದಾನಿಗಳನ್ನು ಸೇರಿಸಿ ಸಾಕಷ್ಟು ಫಂಡನ್ನು ಮಾಡಿ ಬೇರೆ ಬೇರೆ ಕಲಾವಿದರಿಗೆ ಕೂಡ ಸಹಾಯ ಮಾಡುವಂಥ ರೀತಿ. ಉದಾಹರಣೆಗೆ ಪಟ್ಲಾ ಫೌಂಡೇಶನ್ ನಾನೊಂದು ಕಾರ್ಯಕ್ರಮಕ್ಕೆ ಅವರು ಅಷ್ಟೇ ಭಾಳ ಪ್ರೀತಿ ನನ್ನ ಬಗ್ಗೆ ಕರೆದಿ ಹೋಗಿ ಎಷ್ಟು 1000 ಜನ ಸಾಮಾನ್ಯ ಕಲಾವಿದರು, ಬಡವರು, ರೋಗಿಗಳು ಕಲಾವಿದರಾಗಿ ದುಡಿದು ಸ್ವಲ್ಪ ವರ್ಷ
ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಡ್ರಿಪ್ ಹಾಗೆ ಹಾಕೊಂಡು ಬಂದಿದ್ರು ಅವರ ಕೊಡುಗೆಯನ್ನು ಸ್ವೀಕಾರ ಮಾಡಲಿಕ್ಕೆ. ಆ ರೀತಿ 10,000 ಜನರನ್ನು ಸೇರಿಸಿ ಒಂದು ಟ್ರಸ್ಟ್ ಮಾಡಿ ಅದರಿಂದ ಬಂದಂಥ ಸಂಪಾದನೆಯ ಹಣವನ್ನು ಹೀಗೆ ದಾನ ಮಾಡಿ ಆ ಕಲಾವಿದರನ್ನು ಸಾಕುವಂಥ ಕೆಲಸ. ಹೀಗೆ ಕರಾವಳಿಯಲ್ಲಿ ಒಬ್ಬೊಬ್ಬರು ಒಂದು ವೈಶಿಷ್ಟ್ಯ. ಹಾಗಾಗಿ ಈ ಕಲಾ ಪ್ರಕಾರಗಳು ಬೆಳೀತಾ ಹೋಗ್ತದೆ. ನನಗೆ ನಮ್ಮ ಸಾಮಾನ್ಯ ಜನ ಇವತ್ತೆಲ್ಲ ಪ್ರಸಂಗ ಹೇಳುವವರೆಲ್ಲ ಸಂಗೀತ ಕಲಿತು ಬರ್ತಾರೆ, ಸಂಗೀತದ ಹಿನ್ನೆಲೆ ಇರ್ತದೆ. ಮೊದಲೆಲ್ಲ ಏನೂ ಇಲ್ಲ, ಸಂಗೀತದ ಹಿನ್ನೆಲೆ ಇಲ್ಲದಿದ್ದವರು ಬೆಳಗಿನವರೆಗೆ ರಾಗ ತಾಳ ಆ ರೀತಿ ಹಾಡ್ತಾರೆ. ಹೇಗೆ ಅಂದರೆ ಅನುಭವದ ಆಧಾರದ ಮೇಲೆ. ಮೊದಲೇ ಇರ್ಬೋದು, ಚಂಡೆ ಇರ್ಬೋದು, ಇವೆಲ್ಲವೂ ಕೂಡ. ಮತ್ತೆ ಪಾತ್ರಧಾರಿಗಳು. ಈ ಸಿನಿಮಾದಲ್ಲಿ ಬಣ್ಣ ಬಳಿಲಿಕ್ಕೆ ಒಬ್ಬರು, ಡ್ರೆಸ್ ಮಾಡಲಿಕ್ಕೆ ಒಬ್ಬರು, ಕಾಲಿಗೊಬ್ಬರು, ಕೈಗೊಬ್ಬರು, ಹೀಗೆಲ್ಲ ಇರ್ತಾರೆ. ಇಲ್ಲಿ ಹಾಗಲ್ಲ. ಒಬ್ಬ ಪಾತ್ರಧಾರಿ ತನ್ನ ಬಣ್ಣವನ್ನು ತಾನೇ ಬೆಳ್ಕೊಳ್ಬೇಕು. ಯಾವುದು ಪಾತ್ರ ಯಾವುದು ಅಂತ ಹೇಳುವಂಥದ್ದು ಗೊತ್ತಿರ್ತದೆ ಅವರಿಗೆ. ಒಂದು ಆ ಪಾತ್ರಕ್ಕೆ ಯಾವುದು ಬಣ್ಣ, ಯಾವ ರೀತಿ ಮುಖ ಕಾಣಬೇಕು, ಇವೆಲ್ಲವೂ ಕೂಡ ಡ್ರೆಸ್ಸು ಮಾಡುವಂಥದ್ದು. ಇದೊಂದು ವಿಶೇಷತೆ ಇದೆ ಈ ಯಕ್ಷಗಾನ ಕಲೆಯಲ್ಲಿ. ಹಾಗಾಗಿ ನನಗೆ ಅನೇಕರು, ಕುಂಬಳೆ ಸುಂದರರಾಯರು, ಅನೇಕ ಜನ ಕಲಾವಿದರು ನನಗೆ ಆಪ್ತರು. ಮೊದಲಿಂದನೂ ಕೂಡ ಭಾಳ ಚಿಕ್ಕ ವಯಸ್ಸಿನಿಂದ ಕೂಡ ನಮ್ಮೂರಿಗೆ ಬಂದರೆ ನನ್ನ ಮನೆಗೆ ಬರೋದು. ಪ್ರಭಾಕರ್ ಜೋಶಿಯವರು ಇರ್ಬೋದು, ಕುಂಬಳೆಯವರಂತೂ ನಮ್ಮ ಜೊತೆಗೆ ಶಾಸಕರಾಗಿದ್ದರು. ಅತ್ಯಂತ ನಾವೆಲ್ಲ ಬಹಳ ಸ್ನೇಹಿತರು. ಹಾಗಾಗಿ ಇವತ್ತು ನಾನು ಅನೇಕ ಸಾರಿ ಹೇಳೋದಿದೆ, ನಿಮಗೊಂದು ಕರೆಕ್ಟಾಗಿ ಕನ್ನಡದ ಭಾಷೆಯ ಮಾತಾಡುವಂಥದ್ದನ್ನ ನಾವು ಎಲ್ಲಿ ನೋಡ್ಬೋದು? ಒಂದು ಯಕ್ಷಗಾನದಲ್ಲಿ ಮಾತ್ರ. ಆ ಶಬ್ದಗಳು, ಆ ಸೌಂದರ್ಯಗಳು, ಸರಿಯಾದ ಕನ್ನಡ ಉಚ್ಚಾರ ಅದ್ಭುತ. ಇದು ಒಂದು ಬೇರೆ ಶಬ್ದ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೆಳಗಿಂದ ಸಂಜೆವರೆಗೆ ಅಲ್ಲ, ರಾತ್ರಿಯಿಂದ ಬೆಳಗುವರೆಗೂ ನೋಡಿದ್ರು ಒಬ್ಬ ಕಲಾವಿದ ಒಂದು ಶಬ್ದವನ್ನು ಬೇರೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಬಣ್ಣ ತೆಗೆದು ಹೊರಗೆ ಬಂದರೆ ಅವನ ಭಾಷೆ ಬೇರೆ ಬೇರೆ ಆಡ್ತಾನೆ. ಆದರೆ ಅತ್ಯಂತ ಶುದ್ಧವಾದಂಥ ಕನ್ನಡವನ್ನು ಬಳಸುವಂಥ ಒಂದು ಕಲೆ ಯಾವುದಾದ್ರೂ ಇದ್ದರೆ ಅದು ಖಂಡಿತವಾಗೂ ಯಕ್ಷಗಾನ. ಮತ್ತು ಎಷ್ಟು ಬಡವರು ಕಲಾವಿದರು. ಬಹುಶಃ ನಾನು ಅನೇಕ ಸಾರಿ ಯೋಚನೆ ಮಾಡೋದಿದೆ. ರಾತ್ರಿ ನೋಡಿದ್ರೆ ರಂಗಸ್ಥಳದಲ್ಲಿ ಇಂದ್ರನ ಪಾತ್ರ, ಇಲ್ಲಿಂದ ಹೊರಗೋದ ತಕ್ಷಣ ಒಂದು ಬೀಡಿ ಕೊಡು ಮಾರಾಯ ಅಂತ ಹೇಳಿ, ಇಷ್ಟು ಬಡವ ಸಾಮಾನ್ಯ ಮನುಷ್ಯನು ಕೂಡ ರಂಗದ ಮೇಲೆ ಬಂದಾಗ ಆ ಅಭಿನಯ, ಆ ಕಲಾವಂತಿಕೆಯ ಪ್ರದರ್ಶನ, ಇದನ್ನು ನೋಡುವಾಗ ಒಂದು ರೀತಿ ಪವಾಡ ಸದೃಶವಾಗಿ ಕಾಣ್ತದೆ. ಎಷ್ಟು ತರ್ಕ. ಯಕ್ಷಗಾನದ ಹಾಸ್ಯ ಕೂಡ ಅಷ್ಟೇ. ಬೇರೆ ಯಾವುದರಲ್ಲೂ ಕೂಡ ನಿಮ್ಗೆ ಆ ಹಾಸ್ಯ ಸಿಗೋದಿಲ್ಲ. ಕೆಲವು ಹಾಸ್ಯ ಕಲಾವಿದರಂತೂ ನಾನು ಅದನ್ನು ನೋಡ್ಲಿಕ್ಕಾಗೆ ಹೋಗ್ತೇನೆ. ತುಂಬ ಟೆನ್ಷನ್ ಇರ್ತದೆ ನಮಗೆ. ಯಕ್ಷಗಾನದಲ್ಲಿ ಒಂದು ಹಾಸ್ಯ ಪ್ರಸಂಗ ಅದು ಇದು ಇದೆ, ಇಂಥ ಕಲಾವಿದರೊಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನೋಡ್ಲಿಕ್ಕಾಗಿ ಹೋಗೋದು. ಸ್ವಲ್ಪ ಹೊತ್ತು ನಮ್ಮ ತಲೆ ಸರಿ ಆಗ್ತದೆ. ಅಲ್ಲಿ ನಮಗೆ ರಾಜಕಾರಣಿಗಳಿಗೆ ಆ ರೀತಿ ಇರ್ತದೆ. ಈ ಯಕ್ಷಗಾನ ನೋಡೋದ್ರಿಂದ ಆ ರೀತಿ. ಹೀಗೆ ಇವತ್ತು ಯಕ್ಷಗಾನದ ಕಲಾ ಪ್ರಕಾರ ಏನಿದೆ ಇದು ನಿಜವಾಗ್ಲೂ ಕೂಡ ದೇವಕಲೆ. ಅತ್ಯಂತ ಶ್ರೇಷ್ಠ ಕಲಾವಿದರಿದ್ದಾರೆ. ಅವರಿಗೆ ಸಿನಿಮಾದಲ್ಲಿ ಪಾತ್ರ ಮಾಡೋದಾಗಿದ್ರೆ ಅವರು ಕೋಟ್ಯಾಧೀಶರವರು. ಅವರಿಗೆ ಎಷ್ಟು ಹಣ ಬರ್ತಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಆ ರೀತಿ ಇಲ್ಲ. ಅಷ್ಟು ದುಡಿಮೆಯ ಪ್ರಶ್ನೆ ಇಲ್ಲ. ನಾನೇ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2 ಜನರಿಗೆ ಕೊಡಿಸಿದ್ದೇನೆ. ಹೇಳಿದೆ, ಇಲ್ಲಿ ನಮ್ಮ ಇವರು ಬಂದಿದ್ದರು, ಗೋಪಾಲಾಚಾರ್ಯ, ರಮೇಶ್ ಆಚಾರ್ಯರು ಬಂದಿದ್ದರು. ರಮೇಶ್ ಆಚಾರ್ಯ ಅವರಿಗೆ ಸನ್ಮಾನ ಆಯ್ತಾ? ಹಾಂ, ರಮೇಶ್ ಆಚಾರ್ಯ ಅವರು ಬಂದಿದ್ದಾರೆ. ನಾನು ಹೇಳಿದೆ ಮಂತ್ರಿಗಳ ಹತ್ರ, ನಾನು ಕೂಡ ಸಚಿವನಾಗಿದ್ದೆ, ನೋಡಿ ಅನೇಕರಿಗೆ ಅನೇಕ ಶಿಫಾರಸು ಮಾಡಿ ನಾವು ಪ್ರಶಸ್ತಿಗಳನ್ನು ಕೊಡ್ತೀವಿ. ಈ ರಮೇಶ್ ಆಚಾರ್ಯರಂಥವರಿಗೆ ಕೊಡೋದ್ರಿಂದ ಆ ಪ್ರಶಸ್ತಿಯ ಬೆಲೆ ಜಾಸ್ತಿ ಆಗ್ತದೆ. ಪ್ರಶಸ್ತಿಯ ಬೆಲೆ ಜಾಸ್ತಿ. ಯಾಕಂದರೆ ಈ ಕಲೆಗಾಗಿಯೇ ಅವರು ಬದುಕು ಕೊಟ್ಟಂಥವ್ರು. ಅವ್ರ ಜೀವನದಲ್ಲಿ ಇನ್ನೇನಿಲ್ಲ. ಸಾಮಾನ್ಯ ಬಡತನದ ಕುಟುಂಬ ಅದು. ಕಟ್ಟೆ ಹಾಕ್ಲಿನ ಹತ್ರ ನಮ್ಮ ತಾಲೂಕೆ. ನಾವು ಚಿಕ್ಕ ವಯಸ್ಸಿನಿಂದ ನೋಡಿದಂಥವ್ರು.
ಹೀಗಾಗಿ ಇವರೆಲ್ಲರೂ ಕೂಡ ಬದುಕನ್ನು ಕೊಟ್ಟು ಗೋಪಾಲಾಚಾರಿ ಅವರು ಇವರೆಲ್ಲ ಎಷ್ಟೆಷ್ಟು ದೊಡ್ಡ ಕಲಾವಿದರು. ಹೀಗಾಗಿ ಆ ಪ್ರಶಸ್ತಿಯನ್ನು ನಾನು ಹೇಳಿ ಸರ್ಕಾರದಲ್ಲಿ ಶಿಫಾರಸು ಮಾಡಿ ಆ ಸಂದರ್ಭದಲ್ಲಿ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ಧಾರೇಶ್ವರ ಅವರು, ಸುಬ್ರಹ್ಮಣ್ಯ ಧಾರೇಶ್ವರ ಅವರು ನನಗೆ ಅತ್ಯಂತ ಅಚ್ಚುಮೆಚ್ಚಿನ ಒಬ್ಬ ಪ್ರಸಂಗ ಹೇಳುವಂಥವ್ರು. ಅವರ ಪ್ರಸಂಗ ಅಂದರೆ ನಾನು ಕೇಳ್ತಾ ಇರ್ತೇನೆ. ಆಮೇಲೆ ಅನೇಕರು ಬಂದಿದ್ದಾರೆ. ಆದರೆ ಆ ಪ್ರಸಂಗ ಅವರಿಗೆ ಯಾವ ಪ್ರಶಸ್ತಿಗಳು ಬಂದಿರಲಿಲ್ಲ. ನಾನು ಹೇಳಿ ನಾನು ಶಿಫಾರಸು ಮಾಡಿ ಕೊಡಿಸಿದೆ. ನನಗೆ ಅವ್ರು ಹೇಳಲಿಲ್ಲ. ನನಗೆ ಹೀಗೆ ಒಂದು ಆಯ್ಕೆಯ ಸಮಿತಿ ಸಭೆ ನಡೀತಾ ಇದೆ ಅಂತ ಹೇಳಿದಾಗ ನಾನು ಇಬ್ಬರಿಗೆ ಕರೆದು ಹೇಳಿದೆ, ಧಾರೇಶ್ವರ ಅವರಿಗೆ ನಾವು ಕೊಡದೇ ಇದ್ದರೆ ಅಪಚಾರ ಆಗ್ತದೆ. ಅವರೆಲ್ಲ ಕಲೆಗಾಗಿ ಬದುಕು ಕೊಟ್ಟಂತಕ್ಕಂಥವ್ರು. ಅವರು ಅದನ್ನ ಕೇಳದೇ ಇರ್ಬೋದು, ನಿರೀಕ್ಷೆ ಮಾಡದೇ ಇರ್ಬೋದು. ನಮ್ಮ ಪ್ರಶಸ್ತಿಗೆ ಮೌಲ್ಯ ಜಾಸ್ತಿ ಆಗ್ತದೆ, ದಯವಿಟ್ಟು ಕೊಡಿ ಅಂತ ಕೊಟ್ಟರು. ಧಾರೇಶ್ವರ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಅವರೆಲ್ಲ ಒಂದು ಹೊಸ ಹೊಸ ಇದನ್ನು ಹುಟ್ಟು ಹಾಕಿ ಹೋದಂಥವ್ರು. ಆದ್ದರಿಂದ ಇವತ್ತು ಜನ್ಸಾಲೆ ಅವರು ಬಂದಿದ್ದಾರೆ, ನಮ್ಮ ಪಟ್ಲ ಅವರು ಬಂದಿದ್ದಾರೆ. ಆ ಸಂಗೀತದಲ್ಲಿ ಅದನ್ನು ಎಲ್ಲೆಲ್ಲಿಗೂ ತೊಗೊಂಡು ಹೋಗ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತದೆ. ನಾವು ಕೆಲವು ಹೆಣ್ಣುಮಕ್ಕಳು ಕೂಡ ಬಂದಿದ್ದಾರೆ. ನಾನು ಕಾರ್ನಲ್ಲಿ ಹೋಗ್ತಾ ಇದ್ದರೆ ಅದನ್ನೊಂದು ಇದನ್ನ ಹಾಕ್ಕೊಂಡು ಹೋಗೋದು, ಭಾಳ ಲಾಂಗ್ ಜರ್ನಿ ಇದ್ದರೆ ಆ ಪ್ರಸಂಗ ಕೇಳ್ತಾ ಹೋಗೋದು, ಒಂದು ಆನಂದ ಆಗ್ತದೆ ನಮಗೆ. ಇಂಥ ಒಂದು ಹೃದಯಕ್ಕೆ ಸಮೀಪದ ಒಂದು ಕಲಾ ಪ್ರಕಾರ ಇದು ಯಕ್ಷಗಾನ. ಹಾಗಾಗಿ ಇಲ್ಲಿರ್ತಕ್ಕಂಥ ಕಲಾವಿದರನ್ನು ನಾವು ಪೋಷಣೆ ಮಾಡಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು. ಈ ಕಲೆ ಇಂಥ ಒಂದು, ನಮಗೆ ರಾಮಾಯಣ ಮಹಾಭಾರತ ನಾವು ಓದಿದ್ದಿಲ್ಲ, ಓದಿ ಕಲ್ತಿದ್ದಿಲ್ಲ. ನಮ್ಮ ಕಣ್ಣು ಮುಂದೆ ಕಟ್ಟಿಸುವಂಥವರು ಯಕ್ಷಗಾನ ಕಲಾವಿದರು. ನಾವೆರಡೂ ಆ ಧಾರ್ಮಿಕ ಗ್ರಂಥವನ್ನು ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೇವೆ ಅಂದರೆ ಅದು ಯಕ್ಷಗಾನ ಕಲಾವಿದರ ಕಡೆಯಿಂದ. ಅದು ಎಷ್ಟು ಅಧ್ಯಯನ, ಒಂದೊಂದು ಪಾತ್ರದ ಬಗ್ಗೆಯೂ ಎಷ್ಟು ಆಳವಾದಂಥ ತಿಳುವಳಿಕೆ. ಅರ್ಥ ಹೇಳುವಾಗ ಒಂದೊಂದು ಪಾತ್ರದ ಒಂದೊಂದು ಪ್ರಸಂಗವನ್ನು ಕೂಡ ಹೇಳಬಲ್ಲಂತಹ ಒಂದು ಇದು. ಹೀಗಾಗಿ ನಮ್ಮ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ ಬೇರನ್ನು ಆಳಗೊಳಿಸಿರ್ತಕ್ಕಂಥ ಒಂದು ಕಲೆ ಇದು. ನಾವು ಯಾಕೆ ಅದನ್ನು ಪ್ರೀತಿ ಮಾಡಬೇಕು ಅಂದರೆ ಅಂತಹ ಒಂದು ಪರಿಣಾಮವನ್ನು ಜನಮಾನಸದ ಮೇಲೆ ಈ ಕಲೆ ಮಾಡಿದೆ. ಕೇವಲ ಕರಾವಳಿ ಅಲ್ಲ, ಮಲೆನಾಡಿನ ಅನೇಕ ಭಾಗಗಳಲ್ಲಿ ಈ ಕಲೆ ಇವತ್ತು ಹೋಗ್ತಾ ಇದೆ. ಆದ್ದರಿಂದ ನಾನು ಹೆಚ್ಚು ಮಾತನಾಡೋದು ಇಲ್ಲ. ಒಳ್ಳೆಯ ಕೆಲಸ ಆಗ್ತಾ ಇದೆ, ಇಂಥ ಕೆಲಸಗಳು ಆಗ್ತಾ ಹೋಗಬೇಕು ಮತ್ತು ನಿಮಗೂ ಕೂಡ ನೆರವು ಹರಿದು ಬರಬೇಕು. ಒಂದು ಕಲೆಯನ್ನು ಉಳಿಸ್ಬೇಕು. ನಾವು ಮನುಷ್ಯರು, ನಾವು ಯಂತ್ರಗಳಲ್ಲ. ಹಾಗಾಗಿ ಭಾವನಾತ್ಮಕವಾಗಿ ಭಾವನಾ ಜೀವಿಗಳು ನಾವು. ಈ ಕಲೆ ಇದನ್ನು ನೋಡಿದಾಗ ನಮ್ಮ ಭಾವನೆಗಳು ಸರಿದಾರಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಟೆನ್ಷನ್ನಲ್ಲಿರುವಂಥ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಶಾಂತಿಯುತವಾಗಿ ತನ್ನ ಬದುಕನ್ನು ನಡೆಸಲಿಕ್ಕೆ, ತನ್ನ ದಾರಿಯನ್ನು ಸುಗಮಗೊಳಿಸಲಿಕ್ಕೆ ಮತ್ತು ಈ ಕಥಾ ಪ್ರಕಾರಗಳಲ್ಲಿ ಬರುವಂಥ ಎಲ್ಲ ನೀತಿಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಯಾವುದು ಪಥ್ಯ, ಯಾವುದು ಅಪಥ್ಯ ಅನ್ನುವಂಥ ಒಂದು ಭಾವ, ಜನರಿಗೆ ಒಂದು ಸಂಸ್ಕಾರವನ್ನು ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಅನೇಕ ದೇವಸ್ಥಾನಗಳು ಈ ಕಲೆಯನ್ನು ಬೆಳೆಸಿದ್ದಾವೆ. ಮಂದಾರ್ತಿ 5-6 ಮೇಳಗಳಿದ್ದಾವೆ. 5 ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ನಾನು 15 ವರ್ಷ ಆಯಿತು ಬುಕ್ ಮಾಡಿ, 16 ವರ್ಷ ಆಯಿತು ಬುಕ್ ಮಾಡಿ. ಎಂಥ ಇದು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಬೇರೆ ಕಡೆ ಹೋಗಿ ಹೀಗೊಂದು ಹರಕೆ ಆಟಕ್ಕೆ ನಾನು 15 ವರ್ಷದಿಂದ ಹರಕೆ ಹೊತ್ಕೊಂಡಿದ್ದೀನಿ, ಸಿಕ್ಕೋದಿಲ್ಲ, ಅಷ್ಟು ಕ್ಯೂನಲ್ಲಿ ನಾನು ಇದ್ದೇನೆ ಅಂತ ಹೇಳಿದ್ರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಇವತ್ತು ಅದು ಧರ್ಮಸ್ಥಳ ಇರ್ಬೋದು, ಕಲಾಕಾರರನ್ನು ಪೋಷಣೆ ಮಾಡಿ ಆ ಒಂದು ಇದನ್ನೇ ಬೆಳೆಸಿರ್ತಕ್ಕಂಥದ್ದು ಅನೇಕ ದೇವಸ್ಥಾನಗಳು. ನಾನು ಒಂದೊಂದು ಹೇಳ್ತಾ ಇಲ್ಲ, ನಿಮ್ಮ ಕರಾವಳಿಯಲ್ಲಂತೂ ಎಲ್ಲ ದೇವಸ್ಥಾನಗಳು ಹೆಚ್ಚು ಕಮ್ಮಿ ದೊಡ್ಡ ದೊಡ್ಡ ಕಲಾವಿದರ ಒಂದು ಕೂಟವನ್ನೇ ಇವತ್ತು ನಡೆಸ್ತಾ ಇದ್ದಾವೆ. ಕಟೀಲು, ಕಮಲಶಿಲೆ ಇವೆಲ್ಲವೂ ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ನನಗೂ ಕೂಡ ಮನಸ್ಸಿಗೆ ಏನಾದರೂ ಶಾಂತಿ ಕೊಟ್ಟಂಥ ಒಂದು ಕಲೆ ಇದ್ದರೆ ಅದು ಯಕ್ಷಗಾನವೇ. ನಾನು ಬೆಂಗಳೂರಿನಲ್ಲಿ ಒಬ್ಬರು ಡ್ರೈವರ್ ಶೆಟ್ರು ಇದ್ದರು ನಮ್ಮ ಶಾಸಕರ ಭವನದಲ್ಲಿ. ಆ ಶೆಟ್ರು
ಎಲ್ಲರೂ ಬೆಂಗಳೂರಿನಲ್ಲಿ ಒಂದು ಯಕ್ಷಗಾನ ಇದೆ, ತಾಳ್ಮತ್ರ ಇದೆ ಅಂದರೆ ನಿಧಾನ ಬಂದು ನನ್ನ ಕಿವಿನಲ್ಲಿ ಹೇಳೋದು, ಸರ್ ಇವತ್ತು ಇಂಥ ಕಡೆ ಒಂದು ಯಕ್ಷಗಾನ ಉಂಟು ಅಂತ. ಆಯ್ತು ಶೆಟ್ರೆ ಹೋಗೋಣ ಅಂತ ಹೋಗಿ ಕೂರೋದು ನಾನು. ಒಂದು ದಿವಸ ರಾಮಚಂದ್ರಪುರ ಮಠದಲ್ಲಿ ಒಂದು ಯಕ್ಷಗಾನ. ನನಗೆ ಯಾಕೆಂದರೆ ಯಾರಿಗೂ ಹೇಳ್ದೇನೆ ಕೊನೆಯಲ್ಲಿ ಹೋಗಿ ಕೂರ್ಬೇಕು. ಯಾಕಂದ್ರೆ ನಮ್ಗೆ ಹೇಳಿದ ಕೂಡಲೇ ಶಾಸಕರು ಭಾರಿ ಗೌರವ ಮುಂತೊಂಡು ಕೂರೋದು, ಅದು ಇದು ಮತ್ತು ಯಾರ್ಯಾರೋ ಬಂದು ಕಿವಿನಲ್ಲಿ ಮಾತನಾಡೋದು, ನಮ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಅನೇಕ ಸರಿ ಕೂರೋದು, ಎಂಜಾಯ್ ಮಾಡೋದನ್ನು, ಸಂತೋಷ ಪಡುವಂಥದ್ದು, ಅದನ್ನು ಅನುಭವಿಸುವಂಥದ್ದು, ಆ ಕಲೆಯನ್ನು ಮಾಡ್ತೇವೆ. ಎಲ್ರಿಗೂ ಕೂಡ ಈ ಕಲಾ ಪ್ರಕಾರ ಇವತ್ತು ಮುಂದೆ ಮುಂದೆ ಹೋಗಲಿ, ನಮ್ಮ ಸನಾತನ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೂ ದಾಟಿಸುವಂಥ ಕೆಲಸ ಈ ಯಕ್ಷಗಾನ ಮಾಡ್ತಾ ಇದೆ. ಖಂಡಿತವಾಗೂ ಈ ಕಲೆ ಉಳಿಬೇಕು, ಬೆಳಿಬೇಕು, ಶಕ್ತಿಶಾಲಿಯಾಗಿ ಇರಬೇಕು ಅನ್ನುವಂಥದ್ದು ನನ್ನ ಹಾರೈಕೆ. ಆ ತಾಯಿ ಒಳ್ಳೇದು ಮಾಡಲಿ, ನಮ್ಮ ಕಲಾವಿದರಿಗೆಲ್ಲರಿಗೂ ಕೂಡ ಒಳ್ಳೆಯದನ್ನು, ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ ಅಂತ ಹಾರೈಸಿ, ನನ್ನನ್ನು ಕರೆದು ಅತ್ಯಂತ ಪ್ರೀತಿಯಿಂದ ನನ್ನ ಪರಿಚಯ ಮಾಡಿಕೊಡುವಾಗ ಇವರು ತುಂಬ ಹೇಳಿದ್ರು, ಹಾಗೇನಿಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಗೃಹ ಸಚಿವ, ಅದೆಲ್ಲ ಆಗುವಂಥದ್ದು ಆಕಸ್ಮಿಕಗಳು ಅವೆಲ್ಲ ನಮ್ಮ ಜೀವನದಲ್ಲಿ. ಆದರೆ ನಿಜವಾಗ್ಲೂ ನಾವಿರೋದು ಹಿಂಗೇನೆ. ಆದ್ದರಿಂದ ನನ್ನ ಮನೆಗೆ ಬಂದು ಕರೆದು ನನ್ನನ್ನೆಲ್ಲಿ ಕರ್ಕೊಂಡು ಬಂದು ಹೊಗಳಿ ಭಾಳ ನನ್ನನ್ನು ದೊಡ್ಡವ್ರು ಮಾಡಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸಿ, ನನ್ನನ್ನು ಪ್ರೀತಿಸುವಂಥ ನಿಮಗೆ ದೇವರು ಮತ್ತೆ ಮಂದಾರ್ತಿ ದೇವಿ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ನಾನು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಆಮಂತ್ರಣಕ್ಕೆ ಮನ್ನಣೆ ಇತ್ತು. ಇಲ್ಲಿವರೆಗೆ ಬಂದು ಪ್ರೀತಿಯ ಮಾತುಗಳ ಮೂಲಕ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ತಮ್ಮನ್ನು ಸಮಾರಂಭದ ಬೀಳ್ಕೊಡ್ತಾ ಇದ್ದೇವೆ. ಹೋಗಿ ಬನ್ನಿ ಬಂಧುಗಳೇ. ಇದೀಗ ಮಕ್ಕಳ ಯಕ್ಷಗಾನ ಪ್ರದರ್ಶನ ಮುಂದುವರಿಯುತ್ತದೆ. ಮತ್ತೊಮ್ಮೆ ಮಗದೊಮ್ಮೆ ಸಜ್ಜನರಿಗೆ ಸಾದರ ಸ್ವಾಗತ, ನಮಸ್ಕಾರ.